ವಿಶ್ವೇಶ್ವರಪುರದ ಗ್ರಾಮ ಇದ್ರಿಂದ ನೋಡಿ, ನಮ್ಮ ಏರಿಯಾಕ್ಕೆ 3 ತಿಂಗಳಿಂದ ನೀರಿಲ್ಲ. ಯಾರನ್ನ ಕೇಳಿದ್ರು ಅಧಿಕಾರಿಗಳನ್ನ ಹೋಗಿ ಬರ್ತೀವಿ ಅಂತಾರೆ, ಬಂದಿದ್ದಾರೆ, ನೋಡ್ತಾರೆ, ಹೋಗ್ತಾರೆ. ಯಾರು ಇದುವರೆಗೂ ಒಬ್ರು ಸ್ಪಂದಿಸಿಲ್ಲ. ವಾಟರ್ ಮ್ಯಾನ್ ಕೇಳಕ್ ಹೋದ್ರೆ ವಾಟರ್ ಮ್ಯಾನ್ ಹೇಳ್ತಾರೆ ನಿಮ್ಮ ಓನರ್ ಕೇಳ್ಕೊಳಪ್ಪ ಅಂತ. ಓನರ್ಗೆ ಹೇಳಿದ್ರೆ ಆಯ್ತು ಅಂತ ಅಂತಾರೆ. ಇಲ್ಲಿ ಹೋಗಿ ಯಾರನ್ನ ಕೇಳೋಣ ನಾವು ಸಮಸ್ಯೆನ? ಅಧಿಕಾರಿಗಳು ಬಂದು ಪೈಪ್ ಲೈನ್ ಚೆಕ್ ಮಾಡ್ತೀವಿ, ಪೈಪ್ ಹೈಟ್ ಮಾಡಿದ್ದಾರೆ, ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹೋಗಿ ನಾವು ಎಷ್ಟೇ ಸತಿ ಹೋಗಿ ಕೇಳಿದ್ರು ಅವರು ಬರ್ತೀವಿ ಅಂತಾರೆ. ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ. ನೀರಿಂದ ತುಂಬಾ ಅಭಾವ ಆಗಿದೆ. ನಾವೇನಿಲ್ಲಿ ಕಂದಾಯ ಕಟ್ಟಲ್ವಾ, ರಸೀದಿ ಕಟ್ಟಲ್ವಾ, ಏನೇ ಮಾಡಿದ್ರು ಇಲ್ಲಿ ಯಾರು ಬಂದು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಬಂದು ಇಲ್ಲಿ ಅಧಿಕಾರಿಗಳು ಏನಾಗಿದೆ ಎತ್ತ ಅಂತ ಅಂದ್ಬಿಟ್ಟು ನೋಡಕ್ ಹೇಳಿ. ಮತ್ತೆ ನಾವು ಎಲ್ಲಾರು ಬಂದು ನಗರಸಭೆ ಹತ್ರ ಬಂದು ಧರಣಿ ಮಾಡ್ಬೇಕಾಗತ್ತೆ. ಇದ್ರ ಮುಂದೆ ಏನಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಎಷ್ಟೇ ಸತಿ ಹೇಳಿದ್ರು ಯಾರು ಅಧಿಕಾರಿಗಳು ಹೋಗಿ ಅಲ್ಲಿ ಭೇಟಿ ಆದ್ರು, ಅಲ್ಲಿ ವಿಶ್ವೇಶ್ವರ ಗ್ರಾಮದ ಹತ್ರ ಯಾರು ಅಧಿಕಾರಿಗಳು ಸಿಗ್ತಿಲ್ಲ. ನಗರಸಭೆಗೆ ಹೋದ್ರು ಸಿಗ್ತಾ ಇಲ್ಲ. ಯಾರನ್ನ ಒಬ್ರು ಇರ್ತಾರ, ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಬರೀ ಇದೇ ಸಬೂಬು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀರ್ ಸಿಗ್ತಾ ಇಲ್ಲ, ಖಂಡಿತ ಬಂದು ಉಗ್ರ ಹೋರಾಟ ಮಾಡ್ತೀವಿ. ಸರ್, ಇದು ವಿಶ್ವೇಶ್ವರಪುರ ವಾರ್ಡಿಂದ ಮಾತಾಡ್ತಿರೋದು. ಸರ್, 3 ತಿಂಗಳಿಂದ ನೀರ್ ಬಿಟ್ಟಿಲ್ಲ. ಅರ್ಧ ಟ್ಯಾಂಕ್ ನೀರ್ ಓಡಿಸ್ತಾರೆ. ಅರ್ಧ ಟ್ಯಾಂಕ್ ನೀರ್ ಓಡಿಸಿದ್ರೆ ವಾರ ಪೂರ್ತಿ 7 ದಿವಸನೂ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಹಿಂಗ್ ಮಾಡೇನೆ ಆ ಕಡೆ ಅಜ್ಜಿ ಇದ್ರು, ಒಬ್ರು ಬ್ರಾಹ್ಮಣರ ಅಜ್ಜಿ, ಅವ್ರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈ ತರ ಮಾಡಿದ್ರೆ ಯಾವ ಅಧಿಕಾರಿಗಳಿಗೆ ಹೇಳಿದ್ರು ಮಾಡಲ್ಲ. ಯಾರ್ಗ್ ಹೇಳಿದ್ರು ಬಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಮ್ಗೆ ಇಲ್ಲಿ ಯಾರನ್ನ ಕೇಳ್ಬೇಕು? ನಾವು ನಂಬರ್ ಕೊಟ್ಟೋದ್ರೆ ಏನ್ ಮಾಡ್ತಾರೆ, ಕಾನ್ಫರೆನ್ಸ್ ಹಾಕೊಂಡು ಲೈನ್ ಅವ್ರಿಗೆ ಮತ್ತೆ ಇವ್ರಿಗೆಲ್ಲ ಕಾನ್ಫರೆನ್ಸ್ ಹಾಕೊಂಡು ಅವ್ರವ್ರೇ ಇದ್ ಮಾಡ್ತಾರೆ. ಯಾರ ಹತ್ರ ಮಾತಾಡ್ಬೇಕು ನಾವು? ನೀರ್ ಕೊಡಿ ಅಂತ ಪ್ರತಿ ಸಲಿನೂ ಟ್ಯಾಂಕರ್ ಅಲ್ಲಿ ಹೊಡ್ಸ್ಕೊಳಕ್ ಆಗುತ್ತಾ? ನಾವು ದುಡ್ಡು ಕೊಟ್ಟು 400, 500, 600 ಇರುತ್ತೆ. ಪ್ರತಿ ಸಲಿನೂ ಹೊಡ್ಸ್ಕೊಳಕ್ ಆಗುತ್ತಾ? ಆಗಲ್ಲ ತಾನೆ. ಮತ್ತೆ ನೀವ್ ಏನಂತ ಕೇಳ್ಬೇಕು. ಯಾರು ಏನು ಕೇಳೋದಿಲ್ಲ ಇಲ್ಲಿ. ನಾವೆಲ್ಲ ಸೇರಿ ನಾವು ಇದಕ್ಕೆ ಇವಾಗ ಇದನ್ನ ಕೊಡ್ತಾ ಇರೋದು. ನೀವು ದಯಮಾಡಿ ಯಾರಾದ್ರೂ ಅಧಿಕಾರಿಗಳಿದ್ರೆ ದಯವಿಟ್ಟು ಕರೆಸಿ, ನಮ್ಮ ಸಮಸ್ಯೆನ ಬಗೆಹರಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.